ಹರೇ ಕೃಷ್ಣ. ದೈವಕ್ಕೆ ಕನೆಕ್ಟ್ ಆಗದ ವ್ಯಕ್ತಿ, ದೈವಕ್ಕೆ ಕನೆಕ್ಟ್ ಆದ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂತ. ಕನೆಕ್ಟ್ ಆಗದ ವ್ಯಕ್ತಿ, ಅವನಲ್ಲಿ ಯಾವತ್ತೂ ಅಹಂಕಾರ, ಸ್ವಾರ್ಥ, ಅಸೂಯೆ, ನಾನು, ನನ್ನದು, ನನ್ನವರು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಮಾತಿನಲ್ಲೂ ತಾರ್ಕಿಕ ಇರುತ್ತೆ. ಲಾಭ ನಷ್ಟದ ಬಗ್ಗೆ ಲೆಕ್ಕಾಚಾರದ ಮೇಲೆ ಪ್ರತಿ ಮಾತನ್ನು ಆಡ್ತಾರೆ. ಅವ್ರ ಮಾತಿನಲ್ಲಿ ಬರೀ ನಾಟಕನೇ ತುಂಬಿರುತ್ತೆ. ಸತ್ಯಕ್ಕಿಂತ ನಾಟಕ ಎದ್ದು ಕಾಣ್ತಾ ಇರುತ್ತೆ ಅವ್ರ ಮಾತಿನಲ್ಲಿ. ಅದೇ ಒಬ್ಬ ವ್ಯಕ್ತಿ ದೈವಕ್ಕೆ ಶರಣಾಗಿದ್ದರೆ ಅವನು ಯಾವಾಗಲೂ ಸಮರ್ಪಣಾ ಭಾವದಿಂದ ಜೀವಿಸ್ತಾ ಇರ್ತಾನೆ. ಅವನು ಏನೇ ಮಾತಾಡಿದ್ರೂ ಕೂಡ ಒಂದು ಮಹಾವಾಕ್ಯ ಆಗಂತ ಕೇಳಿಸುತ್ತೆ. ಅವನ ಪ್ರತಿ ನುಡಿಯು ತುಂಬ ತೂಕದಿಂದ ಕೂಡಿರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ ಒಂದು ಪಿರಂಗಿಯ ಗುಂಡಿನ ರೀತಿ ಸದ್ದು ಮಾಡ್ತಾ ಇರುತ್ತೆ. ಅಷ್ಟೇ ಪರಿಣಾಮಕಾರಿಯಾಗಿರುತ್ತೆ. ಅದಕ್ಕೋಸ್ಕರ ಯಾರೇ ಮಾತನಾಡುವಾಗ ಅವರು ಆಡುವ ಪ್ರತಿ ಮಾತು ಮಹಾವಾಕ್ಯದಂತೆ ಇದ್ದರೆ ಅವರನ್ನು ದೈವಕ್ಕೆ ಶರಣಾದವರು, ಕನೆಕ್ಟ್ ಆದವರು ಅಂತ ನಾವು ತಿಳ್ಕೊಬೇಕು. ನೀವು ಕೂಡ ಅಂಥ ವ್ಯಕ್ತಿ ಆಗಬೇಕು ಅಂತ ಬಯಸಿದರೆ ಧ್ಯಾನ ಮತ್ತು ಆಧ್ಯಾತ್ಮದ ಸಾಧನೆ ಮಾಡಿ. ಆಗ ನೀವು ಅವರಲ್ಲಿ ಒಬ್ಬರಾಗ್ತೀರ. ಏಕೆಂದರೆ ಎಲ್ರಿಗೂ ಕೂಡ ಆ ಅರ್ಹತೆ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಒಂದು ಉದಾಹರಣೆ ಅಂದರೆ ಜೈನ ಗುರು ತರುಣ್ ಸಾಗರ್.